Hello my dear students. In this video lecture I am trying to explaining one more important thing or concept in connection with the public revenue, that is the revenue of the local bodies. I am already mentioned that in India we have a federal system. In the all India level we have a national government. In the state level we have a state government. In the local level we have a local bodies. The revenue obtained by the local bodies, that is the topic discussing in this particular class. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾನು ಮುಖ್ಯವಾಗಿ ಸ್ಥಳೀಯ ಸಂಸ್ಥೆಗಳ ವರಮಾನಗಳ ಬಗ್ಗೆ ನಾನು ನಿಮಗೆ ಚರ್ಚೆ ಮಾಡಲಿಕ್ಕೆ ಇದ್ದೇನೆ. ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಒಂದು ಒಕ್ಕೂಟ ಮಾದರಿಯ ಸರ್ಕಾರ ಇದೆ. ರಾಷ್ಟ್ರ ಮಟ್ಟದಲ್ಲಿ ಒಂದು ಸರ್ಕಾರ, ರಾಜ್ಯಗಳ ಮಟ್ಟದಲ್ಲಿ ಒಂದು ರಾಜ್ಯ ಸರ್ಕಾರ ಇದೆ, ಹಾಗೂ ಸ್ಥಳೀಯವಾಗಿಯೂ ಕೂಡ ನಮ್ಮಲ್ಲಿ ಸ್ಥಳೀಯ ಸಂಸ್ಥೆಗಳು ಅಂದರೆ ಜಿಲ್ಲಾ ಪಂಚಾಯಿತು, ತಾಲೂಕು ಪಂಚಾಯಿತು, ಗ್ರಾಮ ಪಂಚಾಯತ್ನಂತಹ ಆಡಳಿತ ವ್ಯವಸ್ಥೆ ನಮ್ಮಲ್ಲಿ ಜಾರಿಯಲ್ಲಿ ಇದೆ. ಹೀಗೆ ಇವುಗಳಿಗೆ ಆದಾಯ ಎಲ್ಲಿಂದ ಬರುತ್ತೆ, ಸ್ಥಳೀಯ ಸಂಸ್ಥೆಗಳಿಗೆ ಆದಾಯದ ಮೂಲಗಳು ಯಾವುದು ಎನ್ನುವಂಥ ವಿಷಯದ ಬಗ್ಗೆ ನಾವು ಇವತ್ತು ನಿಮಗೆ ಚರ್ಚೆಯನ್ನು ಮಾಡಬೇಕಾಗಿದೆ. ಸ್ಥಳೀಯ ಸಂಸ್ಥೆಗಳಿಗೆ ಭಾರತದಲ್ಲಿ ಯಾವ ಯಾವ ಮೂಲಗಳಿಂದ ಆದಾಯ ಬರ್ತಾ ಇದೆ ಅದರ ಬಗ್ಗೆ ನಾವೀಗ ಚರ್ಚೆ ಮಾಡಬೇಕು. Once again we are classified the revenue obtained by the local bodies are broadly classified into two categories. Number one is the tax revenue, number second is the non-tax revenue. ಸ್ಥಳೀಯ ಸಂಸ್ಥೆಗಳು ಕೂಡ ಗಳಿಸುವಂಥ ಆದಾಯವನ್ನು, ಸಾರ್ವಜನಿಕ ಆದಾಯವನ್ನು ನಾವು ಎರಡು ರೀತಿಯಲ್ಲಿ ವರ್ಗೀಕರಿಸ್ತೇವೆ. ಒಂದಿನ ತೆರಿಗೆ ಆದಾಯ, ಇನ್ನೊಂದು ತೆರಿಗೆಯೇತರ ಆದಾಯ. ಈಗ ತೆರಿಗೆ ಆದಾಯದ ಬಗ್ಗೆ ನಾವೀಗ ಮೊಟ್ಟ ಮೊದಲ ಬಾರಿಗೆ ಚರ್ಚೆಯನ್ನು ಮಾಡಬೇಕು. ಒನ್ ಆಫ್ ದಿ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ರೆವಿನ್ಯೂ ಟು ದಿ ಸ್ಟೇಟ್ ಗೌರ್ಮೆಂಟ್, ದಟ್ ಈಸ್ ದಿ ಟ್ಯಾಕ್ಸ್. ಇನ್ ದಿ ಲೋಕಲ್ ಬಾಡೀಸ್ ದೇ ಲೆವಿ ದಿ ಡಿಫರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸ್. For the sake of mobilizing the revenue, they impose the different types of tax according to Indian Constitution. One of the important type of tax levied by the government, that is the tax imposed on land and buildings constructed within their geographical area. That is one of the important sources of revenue to the local bodies. ಅಂದರೆ ತೆರಿಗೆ ರೂಪದಲ್ಲಿ ಈ ಸ್ಥಳೀಯ ಸಂಸ್ಥೆಗಳು ಗಳಿಸುವಂಥ ಆದಾಯ, ಅದರಲ್ಲಿ ಮುಖ್ಯವಾಗಿರುವಂಥದ್ದು ಭೂಮಿ ಮತ್ತು ಕಟ್ಟಡಗಳ ಮೇಲಿನ ತೆರಿಗೆ. ಭೂಮಿಯ ಮೇಲೆ ಮತ್ತು ಕಟ್ಟಡಗಳ ಮೇಲೆ ತೆರಿಗೆಯನ್ನು ಹಾಕುತ್ತೆ. ತನ್ನ ವ್ಯಾಪ್ತಿಯಲ್ಲಿ ಬರುವಂತಹ ಭೂಮಿ ಮತ್ತು ಕಟ್ಟಡಗಳನ್ನು ಯಾರು ಕಟ್ತಾರೆ ಅವರ ಮೇಲೆ ತೆರಿಗೆಯನ್ನು ಹಾಕುವಂಥ ಅಧಿಕಾರ ಇದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟೈಪ್ ಆಫ್ ಟ್ಯಾಕ್ಸ್. The second important type of tax imposed by the local bodies, that is the tax imposed on cattle and some of the important things used at the time of fishing. That is the another important type of tax imposed by the local bodies. ಅಂದರೆ ತೆರಿಗೆ ರೂಪದಲ್ಲಿ ಸ್ಥಳೀಯ ಸಂಸ್ಥೆಗಳು ವಿಧಿಸುವಂಥ ಎರಡನೇ ತೆರಿಗೆ ಯಾವುದು ಅಂತ ಹೇಳಿದ್ರೆ ಜಾನುವಾರುಗಳ ಮತ್ತು ದೋಣಿಗಳ ಮೇಲಿನ ತೆರಿಗೆ. ಜಾನುವಾರುಗಳನ್ನು ಸಾಕಬೇಕಾದ್ರೆ ಅವುಗಳಿಗೆ ಕೆಲವು ರಾಜ್ಯಗಳಲ್ಲಿ ತೆರಿಗೆಯನ್ನು ಹಾಕ್ತಾರೆ. ಅದೇ ರೀತಿಯಲ್ಲಿ ಈ ಮೀನುಗಾರಿಕೆಯ ಉದ್ದೇಶಕ್ಕೆ ಅಥವಾ ಆಂತರಿಕ ಜಲಸಾರಿಗೆ ಇರುವಂಥ ರಾಜ್ಯಗಳಲ್ಲಿ, ಮುಖ್ಯವಾಗಿ ಈ ಬಿಹಾರದಂಥ ರಾಜ್ಯಗಳಲ್ಲಿ, ಉತ್ತರ ಪ್ರದೇಶದ ಕೆಲವು ಭಾಗದಲ್ಲಿ ಈ ದೋಣಿಗಳ ಮೇಲೆ ತೆರಿಗೆಯನ್ನು ಕೂಡ ಹಾಕ್ತಾರೆ. ಇದು ಪ್ರಮುಖವಾದಂಥ ಒಂದು ತೆರಿಗೆಯ ಮೂಲವಾಗಿದೆ. The third important type of tax imposed by the local bodies, that is the tax on vehicle tax, or it is also one of the important type of tax imposed by the local bodies. ವಾಹನಗಳ ಮೇಲೆ ತೆರಿಗೆಯನ್ನು ಕೂಡ ಹಾಕ್ತಾರೆ. ಈ ತಮ್ಮ ವ್ಯಾಪ್ತಿಯಲ್ಲಿ ಏನು ವಾಹನಗಳು ಏನು ಸಂಚಾರ ಮಾಡ್ತವೆ ಅವುಗಳ ಮೇಲೆ ತೆರಿಗೆಯನ್ನು ಹಾಕುವಂಥ ಒಂದು ಪ್ರಮುಖವಾದಂಥ ಒಂದು ಹಕ್ಕು ಅವರಿಗೆ ಇದೆ. The next important type of tax imposed by the local government, that is the professional tax, or the tax on trade, commerce, employment. That is also one of the important type of tax imposed by the local bodies. ಅಂದರೆ ವೃತ್ತಿಗಳ ಮೇಲೆ, ವ್ಯಾಪಾರಗಳ ಮೇಲೆ, ಉದ್ಯೋಗಗಳ ಮೇಲೆ ಹಾಕುವ ತೆರಿಗೆ. ತನ್ನ ವ್ಯಾಪ್ತಿಯಲ್ಲಿ ಏನೆಲ್ಲ ವೃತ್ತಿಗಳನ್ನು ಕೈಗೊಳ್ತಾರೆ ಅಥವಾ ಅಂಗಡಿಗಳು, ಮುಂಗಟ್ಟುಗಳು, ಇವುಗಳನ್ನು ಮಾರುಕಟ್ಟೆಗಳು ಏನು ತೆರೀತಾರೆ ಅವುಗಳ ಮೇಲೆ ತೆರಿಗೆಯನ್ನು ಹಾಕ್ತಾರೆ. ಸ್ವಯಂ ಉದ್ಯೋಗವನ್ನು ಮಾಡಲಿಕ್ಕೆ ಅನೇಕ ಜನ ಅನೇಕ ರೀತಿಯ ಸಣ್ಣ ಕೈಗಾರಿಕೆಯನ್ನು ತೆರೆದಿರ್ತಾರೆ.
ಅದರ ಮೇಲೆ ತೆರಿಗೆಯನ್ನು ಹಾಕುವಂಥ ಅಧಿಕಾರ ಸ್ಥಳೀಯ ಸಂಸ್ಥೆಗಳಿಗೆ ಇದೆ. The another important type of tax imposed by the local government, that is the tax on advertisement. Especially in the cities, the local bodies, including municipalities, they impose the tax on the advertisement. That is also one of the important major sources of revenue to the local bodies. For example, in case of BBMP, they impose the heavy tax on advertisement made by the different companies in different part of the city. That is one of the important sources of revenue to the local bodies. ಜಾಹೀರಾತುಗಳ ಮೇಲೆ ಹಾಕುವ ತೆರಿಗೆ. ಜಾಹೀರಾತುಗಳನ್ನು ಸಾಮಾನ್ಯವಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೇರೆ ಬೇರೆ ಕಂಪನಿಗಳು ಜಾಹೀರಾತುಗಳನ್ನು ಹಾಕ್ತವೆ. ಅಂದರೆ ಗ್ರಾಹಕರನ್ನು ಆಕರ್ಷಣೆ ಮಾಡಲಿಕ್ಕೋಸ್ಕರವಾಗಿ ಜಾಹೀರಾತುಗಳನ್ನು ಹಾಕ್ತವೆ. ಈ ಜಾಹೀರಾತುಗಳ ಮೇಲೂ ಕೂಡ ತೆರಿಗೆಯನ್ನು ಹಾಕುವ ಅಧಿಕಾರ ಸ್ಥಳೀಯ ಸಂಸ್ಥೆಗಳಿಗಿರುತ್ತೆ. ಈಗ ನಾನು ಈಗಾಗಲೇ ಹೇಳಿದಾಗೆ BBMP, ಬೆಂಗಳೂರಿನಲ್ಲಿ BBMP ಎನ್ನುವಂಥ ಸ್ಥಳೀಯ ಸಂಸ್ಥೆ ತನ್ನ ವ್ಯಾಪ್ತಿಯಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಏನು ಜಾಹೀರಾತುಗಳನ್ನು ಹಾಕ್ತಾರೆ ಅವುಗಳ ಮೇಲೆ ತೆರಿಗೆಯನ್ನು ಹಾಕುವ ಅಧಿಕಾರವನ್ನು ತಾನು ಪಡ್ಕೊಂಡಿದೆ. ಹಾಗೆ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಬೇರೆ ಬೇರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ, ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ, ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲವು ಜಾಹೀರಾತುಗಳನ್ನು ಕಂಪನಿಗಳು ಹಾಕ್ತಾರೆ. ಅವುಗಳ ಮೇಲೆ ತೆರಿಗೆಯನ್ನು ಹಾಕುವ ಅಧಿಕಾರ ಈ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಇದೆ. The next important tax revenue sources to the local bodies, that is the entertainment tax. Entertainment tax is also a type of tax imposed by the local bodies. For example, in their area, number of the films theaters are established. Those theaters, they paid some amount of money to the local bodies as a tax. ಅಂದರೆ ಚಲನಚಿತ್ರ ಮಂದಿರಗಳ ಮೇಲೆ ಪ್ರದರ್ಶನ ತೆರಿಗೆಯನ್ನು ಹಾಕ್ತಾರೆ. ಅಂದರೆ ಯಾವುದೇ ಒಂದು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಅಥವಾ ಇನ್ಯಾವುದೋ ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಇರುವಂತಹ ಚಿತ್ರಮಂದಿರಗಳ ಮೇಲೆ ಸರ್ಕಾರ ತೆರಿಗೆಯನ್ನು ಈ ಸ್ಥಳೀಯ ಸಂಸ್ಥೆಗಳ ಮೂಲಕ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದರಿಂದ ಸ್ಥಳೀಯ ಸಂಸ್ಥೆಗಳಿಗೆ ಒಂದಿಷ್ಟು ಆದಾಯನೂ ಕೂಡ ಬರುತ್ತೆ. The next important type of tax imposed by the local bodies, that is known as tax on the property. Property tax is also one of the important sources of revenue to the local bodies. At the time of registration of a property, local bodies also impose some amount of tax. That is one of the important sources. ಆಸ್ತಿಗಳ ಮೇಲಿನ ತೆರಿಗೆ ಈ ಒಂದು ತೆರಿಗೆಯನ್ನು ಹಾಕುವ ಅಧಿಕಾರ ಸ್ಥಳೀಯ ಸಂಸ್ಥೆಗಳಿಗಿರುತ್ತೆ. ತನ್ನ ವ್ಯಾಪ್ತಿಯಲ್ಲಿ ಆಸ್ತಿಗಳು ಏನು ಪರಸ್ಪರ ವರ್ಗಾವಣೆಗೊಳ್ತಾ ಇದೆ, ಆಸ್ತಿಯ ಮಾಲೀಕತ್ವ ವರ್ಗಾವಣೆಗೊಳ್ತಾ ಇದೆ, ಆ ವರ್ಗಾವಣೆಗೊಳ್ಳುವ ವೇಳೆಯಲ್ಲಿ ತೆರಿಗೆಯನ್ನು ಹಾಕುವ ಅಧಿಕಾರ ಸ್ಥಳೀಯ ಸಂಸ್ಥೆಗಳಿಗೆ ಇರುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ರೆವಿನ್ಯೂ ಟು ದಿ ಸ್ಟೇಟ್ ಗೌರ್ಮೆಂಟ್. The next important sources of tax revenue to the local bodies, that is the tax on the passenger. The passenger traveling from one place to another place through the road transportation and the inland waterways, they impose the tax. That is also one of the important sources of revenue to the local bodies. ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಆದಾಯ ತಂದುಕೊಡುವ ಮತ್ತೊಂದು ಪ್ರಮುಖವಾದಂಥ ಮೂಲ ಏನು ಅಂತೇಳಿದರೆ, ಮುಖ್ಯವಾಗಿ ಈ ರಸ್ತೆ ಸಾರಿಗೆ ಅಥವಾ ಈ ಜಲ ಸಾರಿಗೆಯಲ್ಲಿ ಏನು ಪ್ರಯಾಣಿಕರು ಒಂದು ಪ್ರದೇಶದ ಇನ್ನೊಂದು ಪ್ರದೇಶಕ್ಕೆ ಅವರು ಏನು ಪ್ರಯಾಣ ಮಾಡ್ತಾರೆ ಅವರ ಮೇಲೆ ತೆರಿಗೆಯನ್ನು ಹಾಕುವ ಅಧಿಕಾರನೂ ಕೂಡ ಇದೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ರೆವಿನ್ಯೂ ಟು ದಿ ಸ್ಟೇಟ್ ಗೌರ್ಮೆಂಟ್. Beside all the sources of revenue in form of tax, in some case there is a share in the tax. The tax sharing is also one of the important sources of revenue to the local bodies. Especially the tax sharing in different ways. Number one is the grant in aid. Grant in aid is one of the important type of tax sharing made by the central government and state government along with the local bodies. In some cases, the central government, they transfer the grant to the local bodies for specific purpose.
For example, the central government in every year they try to transfer 1 crore rupees to the local bodies for the sake of implementation of various programs, including Narega and other programs. At the time of implementation of these programs, they give some grant. That is the sources of revenue to the local bodies. ಈಗ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಈ ಒಂದು ಸ್ಥಳೀಯ ಸಂಸ್ಥೆಗಳ ಜೊತೆಗೆ ಈ ತೆರಿಗೆಯನ್ನು ಹಂಚಿಕೊಳ್ಬೇಕಾಗತ್ತೆ. ತೆರಿಗೆಯನ್ನು ಹಾಕುವ ಅಧಿಕಾರ ಹೇಗಿದೆಯೋ ಈ ಸ್ಥಳೀಯ ಸಂಸ್ಥೆಗಳಿಗೆ ತೆರಿಗೆಯನ್ನು ಹಂಚಿಕೊಳ್ಳುವ ಅಧಿಕಾರನೂ ಕೂಡ ಇರುತ್ತೆ. ತೆರಿಗೆಯನ್ನು ಹಂಚಿಕೊಳ್ಳೋದು ಅಂತ ಹೇಳಿದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ತಾನು ಗಳಿಸಿದಂಥ ತೆರಿಗೆಯ ಆದಾಯದಲ್ಲಿ ಈ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಪಾಲನ್ನು ಕೊಡುವಂಥದ್ದು, ಅದು ತೆರಿಗೆಯ ಹಂಚಿಕೆ. ಈಗ ನೋಡಿ, ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಈ ಗ್ರಾಮ ಪಂಚಾಯಿತಿಗಳ ಮೂಲಕ ಅನುಷ್ಠಾನಗೊಳಿಸ್ತವೆ. ಅಥವಾ ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಗೌರ್ಮೆಂಟ್ ಈಗ ಮನ್ರೇಗಾ ಯೋಜನೆಯ ಅಡಿಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರವಾಗಿ ಏನು ಮಾಡೋದು, ದೊಡ್ಡ ಪ್ರಮಾಣದ ಹಣವನ್ನು ಈ ಸ್ಥಳೀಯ ಸಂಸ್ಥೆಗಳಿಗೆ ಗ್ರ್ಯಾಂಟ್ ಇನ್ ಏಡ್ ರೂಪದಲ್ಲಿ ಕೊಡುತ್ತೆ. ಗ್ರ್ಯಾಂಟ್ ಇನ್ ಏಡ್ ಅಂತೇಳಿ ಅನುದಾನ ಅಂತ ಹೇಳ್ತೀವಿ ನಾವು, ಅನುದಾನ ರೂಪದಲ್ಲಿ ಕೊಡುತ್ತೆ. ಇದು ಸ್ಥಳೀಯ ಸಂಸ್ಥೆಗಳಿಗೆ ಪ್ರಮುಖವಾದ ಆದಾಯದ ಮೂಲವಾಗಿರುತ್ತೆ. ಕೇಂದ್ರ ಸರ್ಕಾರ ಜಿಲ್ಲಾ ಪಂಚಾಯತ್ ಮೂಲಕ ತಾಲೂಕು ಪಂಚಾಯತ್ಗಳಿಗೆ, ಗ್ರಾಮ ಪಂಚಾಯತ್ಗಳಿಗೆ ಅನುದಾನವನ್ನು ಕೊಡುತ್ತೆ. ರಾಜ್ಯ ಸರ್ಕಾರಗಳು ಕೂಡ ಜಿಲ್ಲಾ ಪಂಚಾಯತ್ ಮೂಲಕ ಹಾಗೂ ಸ್ಥಳೀಯ ಸಂಸ್ಥೆಗಳ ಇತರ ಸ್ಥಳೀಯ ಸಂಸ್ಥೆಗಳ ಮೂಲಕ ಗ್ರ್ಯಾಂಟನ್ನು ಕೊಡುತ್ತೆ. ಇನ್ನು ಕೆಲವು ವೇಳೆ ನೇರವಾಗಿ ಸೆಂಟ್ರಲ್ ಗೌರ್ಮೆಂಟು ಕೆಲವು ಉದ್ದೇಶಗಳಿಗೋಸ್ಕರವಾಗಿ ಗ್ರಾಮ ಪಂಚಾಯತಿಗಳಿಗೆ ಅವರು ಅನುದಾನವನ್ನು ಕೊಡ್ತಾರೆ, ಜಿಲ್ಲಾ ಪಂಚಾಯತ್ಗಳಿಗೆ ಅನುದಾನವನ್ನು ಕೊಡ್ತಾರೆ. ಇದು ಇವತ್ತು ಸರ್ಕಾರಕ್ಕೆ ಸ್ಥಳೀಯ ಸರ್ಕಾರಗಳಿಗೆ ಬರುವಂಥ ಪ್ರಮುಖವಾದ ಆದಾಯದ ಮೂಲಗಳಾಗಿವೆ. These are the different types of sources of revenue to the local bodies in form of tax. Other than the tax, the local bodies also fetch the revenue in form of non-tax also. In form of non-tax, the local bodies they fetch the revenue. The non-tax revenue of the local bodies are classified into different category. Number one is the fee. Fee is one of the important type of tax imposed by the local bodies for the sake of derived specific benefit by the concerned parties. They paid some amount of money to the local bodies, that is known as fees. That is also one of the important non-tax revenue sources to the local bodies. ಈ ಯಾವುದೇ ಒಂದು ದೇಶದಲ್ಲಿ ಸ್ಥಳೀಯ ಸಂಸ್ಥೆಗಳು ಅಥವಾ ಭಾರತ ದೇಶದಲ್ಲಿ ಸ್ಥಳೀಯ ಸಂಸ್ಥೆಗಳು ತೆರಿಗೆಯೇತರ ಮೂಲಗಳಿಂದಲೂ ಕೂಡ ಆದಾಯವನ್ನು ಪಡ್ಕೊಳ್ಳುತ್ತೆ. ಆ ತೆರಿಗೆಯೇತರ ಮೂಲಗಳಿಂದ ಪಡೆಯುವ ಆಧಾರದಲ್ಲಿ ಮುಖ್ಯವಾಗಿ ಬರುವಂಥದ್ದು ಇಲ್ಲಿ ಶುಲ್ಕಗಳು ಅಂತ ಹೇಳಿದರೆ ಯಾವುದೇ ನಿರ್ದಿಷ್ಟವಾದ ಉದ್ದೇಶಗಳಿಗಾಗಿ ನಾವು ಆ ಉದ್ದೇಶವನ್ನು ಲಾಭವನ್ನು ಯಾರು ಪಡೆದಿರ್ತಾರೆ, ಯಾವ ಒಂದು ಯೋಜನೆಯ ಲಾಭವನ್ನು ಯಾರು ಪಡೆದಿರ್ತಾರೆ ಅವರು ಮಾತ್ರ ತೆರಿಗೆಯನ್ನು ಕಟ್ಟುವಂಥ ವ್ಯವಸ್ಥೆಗೆ ನಾವು ಶುಲ್ಕಗಳು ಅಂತ ಕರಿತೀವಿ. ಆ ಶುಲ್ಕಗಳ ಮೂಲಕವೂ ಕೂಡ ಈ ದೊಡ್ಡ ಪ್ರಮಾಣದ ಆದಾಯವನ್ನು ಸ್ಥಳೀಯ ಸಂಸ್ಥೆಗಳು ಪಡ್ಕೊಳ್ತವೆ. The second important type of the non-tax revenue to the local body, that is the penalty. For the sake of committing some mistake, because of committing some mistake, local bodies also have a power to impose the tax. At the time of construction of a building, a given person who violate the rule, the local bodies have a power to impose the penalty. That is a sources of revenue to the local bodies. ಸ್ಥಳೀಯ ಸಂಸ್ಥೆಗಳಿಗೆ ಈ ತೆರಿಗೆಯೇತರ ಮೂಲಗಳಿಂದ ಬರುವಂಥ ಆದಾಯದ ಮತ್ತೊಂದು ಪ್ರಮುಖವಾದ ಅಂಶ ಯಾವುದು ಅಂತ ಹೇಳಿದರೆ ದಂಡಗಳನ್ನು ಹಾಕುವ ಅಧಿಕಾರ ಈ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಇದೆ. ದಂಡವನ್ನು ಯಾರಿಗೆ ಹಾಕ್ತಾರೆ ಅಂತ ಹೇಳಿದರೆ ತಪ್ಪನ್ನು ಮಾಡಿದಂಥ ವ್ಯಕ್ತಿಗಳಿಗೆ. ಹೇಗೆ ಆಗುತ್ತದೆ ಅಂತ ಹೇಳಿದರೆ, ಈಗ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಥವಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕಟ್ಟಡ ಕಟ್ಟಲಿಕ್ಕೆ ಸಂಬಂಧಪಟ್ಟವರಿಂದ ನೀವು ಒಪ್ಪಿಗೆಯನ್ನು ಪಡೆದಿರ್ತೀರಿ. ಆ ಯೋಜನೆಯ ಪ್ರಕಾರ ನೀವು ಕಟ್ಟಡವನ್ನು ಕಟ್ಟಬೇಕಾಗತ್ತೆ. ಆದರೆ ಅಲ್ಲೇನಾದರೂ ನೀವು ಆ ಯೋಜನೆಯನ್ನು ನೀವು ವೈಲೇಷನ್ ಮಾಡಿದರೆ, ಅದನ್ನು ನೀವು ಗಾಳಿಗೆ ತೂರಿದರೆ, ಆಗ ಅದರ ಮೇಲೆ ತೆರಿಗೆಯನ್ನು ಹಾಕುವಂಥ ಅಧಿಕಾರ ಈ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಇದೆ. ಹಾಗಾಗಿ ಇಂತಹ ಒಂದು ದಂಡಗಳ ಮೂಲಕವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಆದಾಯವನ್ನು ಸ್ಥಳೀಯ ಸಂಸ್ಥೆಗಳು ಗಳಿಸ್ಕೊಳ್ತವೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಸೋರ್ಸಸ್.
At the same time, sometimes the local bodies also obtaining the revenue or fetch the revenue to the various sources, including from road. For the sake of utilization of road, people who pay the tax. For the sake of establishment of some firms in the local areas. Sometimes some Grama Panchayat, Jilla Panchayat and local bodies, they establish some industries, small scale industries. Because of establishment of their small scale industries, they earning the income. Sometimes the Grama Panchayat or construct the a small building for the sake of establishment of a shop. That is also a major sources of revenue to the local bodies. ಈಗ ಸ್ಥಳೀಯ ಸಂಸ್ಥೆಗಳಿಗೆ ತೆರಿಗೆಯೇತರ ರೂಪದಲ್ಲಿ ಬರುವಂಥ ಆದಾಯದ ಮತ್ತೊಂದು ಮೂಲ ಅಂತ ಹೇಳಿದರೆ ರಸ್ತೆ ಸಾರಿಗೆ, ವಿದ್ಯುತ್ ಶಕ್ತಿಯ ವಿತರಣೆ ಮತ್ತು ಉದ್ಯಮಗಳಿಂದ ದೊರೆಯುವಂಥ ಆದಾಯ. ಅಂದರೆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದಾಗ, ವಿದ್ಯುತ್ ಶಕ್ತಿ ಪ್ರಸರಣವನ್ನು ವಿಸ್ತರಿಸಿದಾಗ ಅಥವಾ ಇನ್ಯಾವುದೋ ಸಣ್ಣ ಸಣ್ಣ ಉದ್ಯಮಗಳಿಗೋಸ್ಕರವಾಗಿ ಕಟ್ಟಡಗಳನ್ನು ಗ್ರಾಮ ಪಂಚಾಯಿತಿಯವರೇ ನಿರ್ಮಾಣ ಮಾಡಿ ಅವುಗಳನ್ನು ಒದಗಿಸಿದಾಗ ಅದರಿಂದಲೂ ಕೂಡ ಒಂದಿಷ್ಟು ಆದಾಯ ಬರುತ್ತೆ. ಇದು ಕೂಡ ಸ್ಥಳೀಯ ಸಂಸ್ಥೆಗಳ ಆದಾಯದ ಒಂದು ಪ್ರಮುಖ ಮೂಲ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. These are the different sources of revenue to the local bodies in form of non-tax revenue. These are the two sources of revenue to the local bodies, that is the tax revenue and the non-tax revenue. Through the tax and through the non-tax, local bodies including the Jilla Panchayat, Taluk Panchayat and Grama Panchayat and the municipalities and other local bodies, they fetching the revenue. ಈ ಎಲ್ಲ ಮೂಲಗಳಿಂದ ಅಂದರೆ ಸ್ಥಳೀಯ ಸಂಸ್ಥೆಗಳು ಮುಖ್ಯವಾಗಿ ತೆರಿಗೆ ಮತ್ತು ತೆರಿಗೆಯೇತರ ಮೂಲಗಳಿಂದಲೂ ಕೂಡ ಆದಾಯವನ್ನು ಗಳಿಸ್ಕೊಳ್ತವೆ. ಮುಖ್ಯವಾಗಿ ಸ್ಥಳೀಯ ಸಂಸ್ಥೆಗಂದರೆ ಭಾರತದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್. ಅದೇ ರೀತಿಯಲ್ಲಿ ಇಲ್ಲಿ ಅಂದರೆ ಮಹಾನಗರ ಪಾಲಿಕೆಗಳು ಅಥವಾ ಹಾಗೆ ಇಲ್ಲಿ ತಾಲೂಕು ಪಂಚಾಯಿತಿಗಳು, ಅದೇ ರೀತಿಯಲ್ಲಿ ಈಗ ಮುನ್ಸಿಪಾಲಿಟಿಗಳು, ಇವುಗಳು ಗಳಿಸುವಂಥ ಆದಾಯವೂ ಕೂಡ ಅಥವಾ ಇವುಗಳು ಕೂಡ ತೆರಿಗೆ ಮತ್ತು ತೆರಿಗೆಯೇತರ ಮೂಲಗಳಿಂದ ಆದಾಯವನ್ನು ಗಳಿಸಿಕೊಳ್ತವೆ. ದಟ್ ಈಸ್ ಅಬೌಟ್ ದ ಪಬ್ಲಿಕ್ ರೆವಿನ್ಯೂ ಆಫ್ ದಿ ಗೌರ್ಮೆಂಟ್ ಅಥಾರಿಟಿ. ದಟ್ ಈಸ್ ದಿ ಎಂಡ್ ಆಫ್ ದಿ ಕಾನ್ಸೆಪ್ಟ್. ದಟ್ ಈಸ್ ದಿ ಪಬ್ಲಿಕ್ ರೆವಿನ್ಯೂ ಆಫ್ ದಿ ಗೌರ್ಮೆಂಟ್ಸ್. ಇದು ಸರ್ಕಾರಗಳ ಸಾರ್ವಜನಿಕ ಆದಾಯದ ಮೂಲಗಳು. ಇದರಲ್ಲಿ ನಾನು ಒಂದು ತರಗತಿಯಲ್ಲಿ ಕೇಂದ್ರ ಸರ್ಕಾರದ ಆದಾಯದ ಬಗ್ಗೆ ಹೇಳಿದ್ದೆ, 2ನೇ ತರಗತಿಯಲ್ಲಿ ರಾಜ್ಯ ಸರ್ಕಾರದ ಆದಾಯಗಳ ಬಗ್ಗೆ ಹೇಳಿದ್ದೆ, ಈ 3ನೇ ತರಗತಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಆದಾಯದ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ. ದಟ್ ಈಸ್ ದಿ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ class. In the next class, we are discussing one more important topic in connection with the public economics. Thank you. ಆತ್ಮೀಯ ವಿದ್ಯಾರ್ಥಿಗಳೇ,